ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಮುರಿದು ಬಿದ್ದಿದ್ದರೂ ರಾಜ್ಯ ಸರ್ಕಾರ ಹಾಗೂ ಅಧಿಕಾರಿಗಳು ಇನ್ನೂ ಎಚ್ಚೆತ್ತುಕೊಂಡಿಲ್ಲ. ಟಿಬಿ ಡ್ಯಾಂನ ಏಳು ಗೇಟ್ಗಳು ಬೆಂಡ್ ಆಗಿವೆ ಅಂತ ಅಣೆಕಟ್ಟು ಸುರಕ್ಷತಾ ಪರಿಶೀಲನಾ ಕಮಿಟಿ ವರದಿಯನ್ನ ನೀಡಿದೆ. ಕ್ರಸ್ಟ್ ಗೇಟ್ ನಂಬರ್ 4, 11, 18, 20, 24 ಹಾಗೂ 27 ಹಾಗೂ 28ನೇ ಗೇಟ್ಗಳು ಬಾಕಿವೆ. ಇದರಲ್ಲಿ 6 ಗೇಟ್ಗಳನ್ನ ಮೇಲೆ ಎತ್ತಲು ಹಾಗೂ ಇಳಿಸಲು ಆಗ್ತಾ ಇಲ್ಲ. ಗೇಟ್ ನಂಬರ್ 4 ಮಾತ್ರ ಕೇವಲ 2 ಅಡಿ ಮೇಲಕ್ಕೆ ಎತ್ತಬಹುದು. ಗೇಟ್ ನಂಬರ್ 4 ಸೇರಿದಂತೆ ಒಟ್ಟು 7 ಗೇಟ್ಗಳು ಹಾನಿಯಾಗಿವೆ. ಈಗ ಜಲಾಶಯದಲ್ಲಿ 80 ಟಿಎಂಸಿ ನೀರು ಮಾತ್ರ ಸಂಗ್ರಹ ಮಾಡಲಾಗ್ತಾ ಇದೆ. ಇನ್ನು ಜಲಾಶಯದ ಒಳಹರಿವು ಏರಿದ್ರೆ ಅಪಾಯ ಉಂಟಾಗಬಹುದು ಎಂಬ ಆತಂಕ ಇಲ್ಲಿ ಮನೆ ಮಾಡಿದೆ. ಧಾರಾಕಾರ ಮಳೆಗೆ ವಾಣಿಜ್ಯ ನಗರಿ ಮುಂಬೈ ತತ್ತರಿಸಿ ಹೋಗಿದೆ. ಮುಂಜಾನೆಯಿಂದ ಸುರಿದ ರಣಭೀಕರ ಮಳೆಗೆ ಪ್ರಮುಖ ಬೀದಿಗಳು ಜಲಾವೃತಗೊಂಡಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ವರುಣಾರ್ಭಟದಿಂದ ಮುಂಬೈ ಏರ್ಪೋರ್ಟ್ ಕೂಡ ಜಲಾವೃತಗೊಂಡಿದೆ. ಅಲ್ಲದೆ ರನ್ವೇನಲ್ಲಿ ನೀರು ನಿಂತಿದ್ದರಿಂದ ವಿಮಾನಗಳ ಕಾರ್ಯಾಚರಣೆಯಲ್ಲೂ ಕೂಡ ಅಡಚಣೆ ಉಂಟಾಯಿತು. ವಿಮಾನ ನಿಲ್ದಾಣಕ್ಕೆ ತೆರಳುವ ದಾರಿಯುದ್ದಕ್ಕೂ ಕೂಡ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಸಿಯಾನ್, ಕುರ್ಲಾ, ಅಂಧೇರಿ ಮತ್ತು ವಿಲೆ ಪಾರ್ಲೆಯಂತಹ ತಗ್ಗು ಪ್ರದೇಶಗಳು ಮುಳುಗಡೆಯಾಗಿದ್ವು. ಮುಂದಿನ 24 ಗಂಟೆಗಳ ಕಾಲ ಮಳೆ ಮುಂದುವರಿಯುವ ಸಾಧ್ಯತೆ ಇದೆ ಅಂತ ಐಎಂಡಿ ಮುನ್ಸೂಚನೆಯನ್ನ ನೀಡಿದ್ದು ರಕ್ಷಣಾ ಪಡೆಗಳು ಕಾರ್ಯಸನ್ನದ್ಧರಾಗಿದ್ದಾರೆ.